ಎಲ್ಲರಿಗೂ ನಮಸ್ಕಾರ. ಇವತ್ತು ಸೆಕೆಂಡ್ PUC ರಿಸಲ್ಟ್ ಪ್ರಕಟವಾಗ್ತಾ ಇದ್ದು 10 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸುತ್ತಿದ್ದು 11 ಗಂಟೆಯ ನಂತರ ನೀವು ರಿಸಲ್ಟ್ಗಳನ್ನು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೋದು. ಹೌದು, ನೀವು ಚೆಕ್ ಮಾಡಬೇಕಪ್ಪ ಅಂದರೆ ನಿಮ್ಮದು ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮದು ಕಾಂಬಿನೇಷನನ್ನು ಹಾಕಿದ್ರೆ ಸಬ್ಮಿಟ್ ಮಾಡಿದ್ರೆ ಆರಾಮಾಗಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಬೋದಾಗ್ತದೆ. ಹೌದು, ಇದು ಅಪ್ಡೇಟ್ ಆಗಿರುತ್ತೆ. 11 ಗಂಟೆಯ ನಂತರ ನೀವು ಆರಾಮಾಗಿ ನೀವು ವೆಬ್ಸೈಟ್ನಲ್ಲಿ ನೋಡ್ಬೋದಾಗ್ತದೆ. ವೆಬ್ಸೈಟಲ್ಲಿ ನಿಮಗೆ ಸರ್ವರ್ ಸ್ಲೋ ಆಗುತ್ತೆ ಆ್ಯಂಡ್ ಬೇಗನೆ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ವೆಬ್ಸೈಟ್ನಲ್ಲಿ ಎಲ್ಲ ಒಂದೇ ಸಲ ಬಂದಾಗ ವೆಬ್ಸೈಟ್ನಲ್ಲಿ ಸರ್ವರ್ ಡೌನ್ ಆಗುತ್ತೆ. ಹೌದು, ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2024 ಪ್ರಕಟವಾಗಿದೆ ಆಲ್ರೆಡಿ. ಈಗ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಎಷ್ಟು ಪಾಸ್ ಆಗಿದ್ದಾರೆ ಅಂತ ಎಲ್ಲ ಕೂಡ ಹೇಳಿದ್ದಾರೆ. ಹೌದು, ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಬೇಕು ಮತ್ತು ನಿಮ್ಮ ಕಾಂಬಿನೇಷನ್ ಎಂಟರ್ ಮಾಡಿ ಸಬ್ಮಿಟನ್ನು ಮಾಡಬೇಕಾಗ್ತದೆ. ಆವಾಗ ನಿಮಗೆ ರಿಸಲ್ಟ್ ಕೂಡ ಪ್ರಕಟವಾಗ್ತದೆ. ಈಗ ನಾವು ಚೆಕ್ ಮಾಡೋಕ್ಕಾಗಲ್ಲ, ಏನಕ್ಕೆ ಈಗ ಹಳೆ ವೆಬ್ಸೈಟೇ ಈಗ ತೋರಿಸ್ತಾ ಇದೆ. 2023 ತೋರಿಸ್ತಾ ಇದೆ. 2024ಕ್ಕೆ ನಿಮಗೆ 11 ತೋರಿಸ್ಬೇಕಂದ್ರೆ 11 ಗಂಟೆ ಆಗಬೇಕು. ಅಲ್ಲಿಂದ ತನಕ ಅದೇ ತೋರಿಸ್ತಾ ಇರೋದು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ನಿಮಗೆ ರಿಸಲ್ಟ್ ಲಿಂಕ್ ನಿಮಗೆ ಬೇಕು ಅಂದರೆ ಟೆಲಿಗ್ರಾಮಲ್ಲಿ ನೀಡಿರ್ತೀನಿ. ಈ ಕೂಡಲೇ ಹೋಗಿ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಫ್ರೀಯಾಗಿ ಅಪ್ಡೇಟ್ ಬರೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ PUC ರಿಸಲ್ಟ್ 2024 ಅಪ್ಡೇಟ್ ಬರೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೌರ್ಮೆಂಟ್ ಆಫ್ ಕರ್ನಾಟಕ PUC ರಿಸಲ್ಟ್ 2024 ಪ್ರಕಟವಾಗುತ್ತೆ. ಕೆಲವೇ ನಿಮಿಷಗಳಲ್ಲಿ ನಿಮ್ಮದು ರಿಸಲ್ಟ್ ಕೂಡ ಪ್ರಕಟವಾಗುತ್ತೆ. ಹೌದು, ಈಗ ಹಳೆ ವೆಬ್ಸೈಟೇ ತೋರಿಸ್ತಾ ಇದೆ 2023. ನಿಮಗೆ 2024 11 ಗಂಟೆ ಆದಮೇಲೆ ನಿಮಗೆ ಹೊಸ ವೆಬ್ಸೈಟ್ ತೋರಿಸುತ್ತೆ 2024 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.